ಈಗೆಲ್ಲ ಏನ್ ಸುದ್ದಿ ಕೇಳಿ ಬರತ್ತಲ್ಲ ಅದೆಲ್ಲ ಸುಳ್ಳು ಸುದ್ದಿ. ನಾ ಸ್ವ ಇಚ್ಛೆಯಿಂದ ಮದ್ವೆ ಆಗೇನಿ, ನಾವಿಬ್ರು ಪ್ರೀತಿಸಿ ಮದ್ವೆ ಆಗೇವಿ 2.5 ವರ್ಷ. ಆಮೇಲೆ ಇದೇನೇನೋ ಸುಳ್ಳು ಸುದ್ದಿ ಹೇಳತ್ತಾರ, ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ, ಆಮೇಲೆ ತಂದೆ ತಾಯಿಗೆ ಜೀವ ಬೆದರಿಕೆ ಹಾಕ್ಯಾರ ಅಂತೆಲ್ಲ ಸುಳ್ಳು ಸುದ್ದಿ ಹೇಳಾರ. ಅದಕ್ಕೆಲ್ಲ ನಾ ಸ್ಟೇಟ್ಮೆಂಟ್ ಕೊಟ್ಟೀನಿ ಸ್ಟೇಷನಿಗೆ ಬಂದು. ಅಂದರೂ ಪೊಲೀಸರು ವಾಪಸ್ ಕರೆದು ಕಿರಿಕಿರಿ ಮಾಡ್ತಾರೆ. ಯಾಕಂತ ನನಗೂ ತಿಳಿಯೋದು. ನಾನು ಒಮ್ಮೆ ಕ್ಲಿಯರಾಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟೇನೆ, ನಾನು ಪ್ರೀತಿಸಿ ಮದುವೆ ಆಗೇವ್ರಿ ಅಂತಂದು. ಆಮೇಲೆ ಸ್ವಚ್ಛಂದಾಗಿ ನಂಗೆ ಯಾರು ಫೋರ್ಸ್ಬಲ್, ಯಾರು ಮೈಂಡ್ ವಾಶ್ ಏನು ಮಾಡಿಲ್ಲ. ನಮ್ಮ ಕಲಾವಿದ್ರ ನಡಕ ಜಾತಿ ತೊಗೊಂಬರತ್ತಾರ ಬರೇ. ಯಾಕಂತ ತಿಳಿಯೋದು ಇಷ್ಟೆಲ್ಲ ಸುದ್ದಿ ಹಬ್ಸಾತಾರ. ಜೂನ್ 5 ಆಗೇವ್ರಿ. ಅದ ಗೊತ್ತಿಲ್ರಿ ಸರ್. 3 ತಿಂಗಳ ತನಕ ನಮ್ಮಪ್ಪ ಮನೆಗೆ ಹೋಗೋದು ಬರೋದು ಅದೇನ್ರಿ. ನಾನು ಎಲ್ಲ ಹೊಂದ್ಕೊಂಡಿದ್ವಿ, ನಾವು ಫೋನ್ಯಾಗೂ ಮಾತಾಡ್ಕೊಂತ ಇದ್ವಿ. ಈಗ ರೀಸೆಂಟಾಗಿ 2 ಡೇಸ್ ಆಯ್ತು ನಮ್ಮಪ್ಪ ಯಾಕೆ ಈ ಪರಿ ಹಿಂಗೆ ಮಾಡತ್ತಾರ ನನಗೂ ಗೊತ್ತಿಲ್ರಿ. ಯಾರು ಮೈಂಡ್ ವಾಶ್ ಮಾಡ್ಯಾರಂತ ಗೊತ್ತಿಲ್ಲ. ಅದು ನಂದೇ ವಾಯ್ಸ್ ಅಂತಂದು ಏನು ಗ್ಯಾರಂಟಿ ಸರ್? ಈಗ ನಾ ಒಂದು ವಾಯ್ಸ್ ರೆಕಾರ್ಡ್ ಬಿಟ್ಟೆ ಅಂದ್ರೆ ಆ ಕಡೆಯಿಂದ ಯಾರೋ ಎಡಿಟ್ ಮಾಡಿ ಏನೇನು ಬಿಡತ್ತಾರ ನನಗೆ ಗೊತ್ತಿಲ್ಲ ಸರ್. ಹಂಗೆ 1000 ವಿಡಿಯೋಸ್ ಬರ್ತಾವೆ ಸರ್. ಅದಕ್ಕೊಂದು ಕ್ಲಾರಿಟಿ ಅದು ಗ್ಯಾರಂಟಿ ನಾನು ಸೋಷಿಯಲ್ ಮೀಡಿಯಾದ ಇದಕ್ಕೆ ನಾ ಗ್ಯಾರಂಟಿ ಅಂತ ಬಿಟ್ಟೇನಿ ಸರ್ ಅದನ್ನು. ಸೊ ಇದೆ ನನ್ನ ಲಾಸ್ಟ್ ಮಾತು ಸರ್. ನಾ ಸ್ವಚ್ಛಂದ ಆಗೇನು ಸರ್. ನನ್ನ ಡಿಸಿಷನಿಂದ ನಾನೇ ಬಂದೇನು ಸರ್. ಯಾರು ಫೋರ್ಸಲ್ಲಿ ಮಾಡಿ, ಯಾರು ಮೈಂಡ್ ವಾಶ್ ಮಾಡಿಲ್ಲ, ಯಾರು ಜೀವ ಬೆದರಿಕೆ ಹಾಕಿಲ್ಲ, ಯಾರು ನನ್ನ ಕಿಡ್ನ್ಯಾಪು ಮಾಡಿಲ್ಲ, ಏನೂ ಇಲ್ಲ. ನಾ ಸ್ವಚ್ಛೆಯಿಂದ ಬಂದೀನಿ, ನನ್ನ ಸ್ವಂತ ಬುದ್ಧಿಯಿಂದ ಬಂದೀನಿ. ಯಾರು ಹೇಳಿಕೊಟ್ಟಿಲ್ಲ, ಏನೂ ಇಲ್ಲ. ಥ್ಯಾಂಕ್ ಯು. ಅದೇ ಸರ್ ಜೂನ್ 5 ಮದುವೆ ಆಗೈತಲ್ಲ ಸರ್. ಜೂನ್ 5 ಅಂದ್ರೆ 1 ವೀಕ್ ಬಿಫೋರ್ ಮಾತಾಡಿದ್ರಿ ಸರ್. ಹಾಂ ಅದೇ ಹಾಂ ಸರ್. ಇವಾಗ ಅಂದ್ರೆ ಸರ್ ಈಗ ಜೂನ್ 5 ನಾವು ರಿಜಿಸ್ಟರ್ ಮ್ಯಾರೇಜ್ ಆಗಿಂದ ಅದೆಲ್ಲ ಒಪ್ಕೊಂಡು ಫೋನ್ ಮಾತಾಡ್ಕೊಂಡು ಗಂಡನ ಮನೆಗೆ ಹೋಗ್ತೀನಿ ಸರ್. ಅದೇ ಸರ್ ಏನು ಹೇಳತ್ತೀನಿ ಸರ್. ನಾ ಈಗ ಅದಕ್ಕೆ ಅಂದ್ರೆ ಕ್ಲಿಯರಾಗಿ ಹೇಳಿದೆ ಸರ್. ಈಗ 2 ಡೇಸಿಂದ ಏನೇನು ನ್ಯೂಸ್ ಬರತ್ತವಲ್ಲ ಸರ್, ಅದೆಲ್ಲ ಫೇಕ್. ಏನೇನು ಈ ಕಿಡ್ನ್ಯಾಪ್ ಅಂತಂದ್ರೆ ಅಪಹರಣ, ಆಮೇಲೆ ಫೇಕ್ ನ್ಯೂಸ್, ಆಮೇಲೆ ಇನ್ನೊಂದು ಫೇಕ್ ಡಾಕ್ಯುಮೆಂಟ್ಸ್ ಹೇಳತ್ತಾರೆ ಸರ್. ನಾವು ಶೂಟಿಗೆಲ್ಲ ಮುಂಡ್ಗೋಳು ಹೋಗಿದ್ದರಿಂದ ಯೂಟ್ಯೂಬ್ದಾಗ ನೋಡಿದ್ರೆ ನಿಮ್ಗೆ ಗೊತ್ತಾಕಿತ್ರಿ ಸರ್. ಅಲ್ಲಿ ಶೂಟಿಗೆ ಹೋಗೋದು ಬರೋದು ಇತ್ರಿ ಸರ್. ನಾವು ಅಲ್ಲಿ ಶೂಟ್ ಎಲ್ಲ ಮಾಡೇವಿ ಸರ್. ಅದೆಲ್ಲ ನಾ ಅಪ್ಲೋಡ್ ಮಾಡೇನಿ ಸರ್. ಅದೇ ಸರ್ ಈಗ ತಂದೆ ತಾಯಿ ಅಂದ್ರೆ ಒಂದು ನಿಮಿಷ ದಯವಿಟ್ಟು. ಈಗ ಸಬ್ ರಿಜಿಸ್ಟರ್ ಮದುವೆಯಲ್ಲಿ ಅವ್ರು ಅಲ್ಲೇ ಹಾಕಾದ್ರು ಇಲ್ಲೇ ಹಾಕಾದ್ರು ಅನ್ನೋ ಪ್ರಶ್ನೆಗಿಲ್ಲ. ಇದು ಅವ್ರ ಚಾಯ್ಸ್. ಅಲ್ಲ ಇವತ್ತು ಅವ್ರು ಬಂದಿರೋದು ಅಲ್ಲ ನನ್ನ ಜೊತೆ ಮಾತಾಡುವಂತೆ. ಆ ಪ್ರಶ್ನೆಗೆಲ್ಲ ಉತ್ತರ ಕೊಡ್ಲೇಬೇಕಂತ ಏನು ಇದಿಲ್ಲ. ಈಗ ಏನಾಗಿದೆ ಏನ್ ಹೇಳಿದ್ದೆ ಸರ್. ನಾನು ಈಗ ಅಲ್ಲೇ ಆಗ್ಬೇಕು ಇಲ್ಲೇ ಆಗ್ಬೇಕಂತ ಏನು ರೂಲ್ಸ್ ಇಲ್ಲ ಸರ್. ಸೊ ನಾವಲ್ಲಿ ಶೂಟಿಗೆ ಹೋಗೋದು ಬರೋದು